ವಜ್ರದ ಮೃದುವನ್ನು ಹುಡುಕಿದಂತೆ ನನ್ನ ಮನವನ್ನು ಶೋಧನೆ ಮಾಡುತ್ತಿರುವಿರ ದೇವ. ಬಂಧು ಬಳಗ ಸಿರಿ ಸಂಪತ್ತು ಎಲ್ಲವೂ ನಿಮ್ಮ ಮುಂದೆ ಶೂನ್ಯ ದೇವ. ಹಣೆಯಕ್ಕೆ ಕೂಡಿದರೆ ಹಡಲವರೇ ಬೇಕಾಗಿಲ್ಲ. ನಿಮ್ಮನ್ನು ಮೆಚ್ಚಿರುವೆನು. ನಿಮ್ಮ ಸತಿಯಾಗಿ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕುತ್ತಾ ನಿಮ್ಮ ಆಶ್ರಮವನ್ನು ಸೇರಬೇಕೆಂದುಕೊಂಡಿರುವೆನು. ಸತಿ ಸ್ಥಾನವನ್ನು ನೀಡಬೇಕೆಂದು ಬೇಡಿಕೊಳ್ಳುವಿನ ದೇವ. ಮಹಾನುಭಾವ ಹೇಳು. ಸಿರಿ ಸಂಪತ್ತು ಜನರು ಎಂದಾಗಿದ್ದೆ ಬರುವೆ ನಮ್ಮ ಮಾತು ಸರಿಯಲ್ಲ. ಏಕೆ ಸರಿಯಲ್ಲ? ಯಾತಕ್ಕಂದರೆ ನಿನ್ನ ತಂದೆ ತಾಯಿ ಬಂಧು ಬಳಗ ಹಿರಿಯರಿಗೆ ಇದು ವಿರೋಧವಾಗಬಹುದು. ಎಷ್ಟಾದರೂ ನಿನ್ನ ಆಪೇಕ್ಷೆ ಈಡೇರುವುದು ಅಸಾಧ್ಯ. ನಿನ್ನ ದುಡುಗತನ ಕಡೆಗಾಗಬಹುದು. ಆದ ಕಾರಣ ನಿನ್ನ ಮಾತಾಪಿತರ ಹಣಮತಿ ಪಡೆದು ತರುವಾಯ ನಿನ್ನ ವಿಚಾರ ನಿರ್ಧಾರ ಮಾಡು. ಏನು ನಿನ್ನ ತಂದೆಯನ್ನು ಕಂಡು ನಿನ್ನ ಆಪೇಕ್ಷೆಯನ್ನು ತಿಳಿಸು. ತಂದೆಯ ಮಾತಿನಂತೆ ನಡೆಯುವುದು ಉತ್ತಮವಾಗಿ ಕಾಣುವುದು ರೇಣುಕಾ. ಹಾಗಾದರೆ ಮಾತ್ರ ನಿನ್ನ ಮನವಾಸ ಸಾರ್ಥಕ. ರೇಣುಕಾ, ತಕ್ಷಣವೇ ತಂದೆ ಬಳಿಗೆ ಹೋಗುವೆನು. ಅನುಮತಿಯನ್ನು ಪಡೆದುಕೊಂಡು ಬರುವೆನು. ಅಪ್ಪಣೆ ಹೋಗಿ ಬಾರಾಜು ಕುಮಾರಿ.